ನೋಡಿ, ಇವತ್ತು ನಾನು ಎಗ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಗ್ ದಮ್ ಬಿರಿಯಾನಿ ಸೂಪರ್ ಅಂದರೆ ಸೂಪರ್, ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟು ಉದುರಾಗಿ ಬಂದಿದೆ. ಮಾಡಲಿಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ನಾವು ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ, ಉದುರಾಗಿ ಬಂದಿದೆ ಎಗ್ ದಮ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ನಾವು ಮಾಡಿಕೊಡೋದ್ರಿಂದ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೇನೆ. ಆ ಬೌಲ್ಗೆ 2 ಗ್ಲಾಸ್ ಅಷ್ಟು ಬಿರಿಯಾನಿ ಅಕ್ಕಿ ತೊಗೊಂಡಿದ್ದೇನೆ. ಇಲ್ಲಿ ನೋಡಿ, ಬಿರಿಯಾನಿ ಅಕ್ಕಿನ ತೊಗೊಂಡಿದ್ದೇನೆ. ಇದನ್ನೀಗ ಕ್ಲೀನ್ ಮಾಡಿ ತೊಳೆದು ಒಂದು 10 ನಿಮಿಷ ನೆನೆ ಇಡ್ತೇನೆ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಟ್ಟಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬಿರಿಯಾನಿಗೆ ಬೇಕಿದ್ದು ಈರುಳ್ಳಿ ಮಾತ್ರ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದರದ್ದು ಕಲರ್ ಎಲ್ಲ ಚೇಂಜ್ ಆಗಬೇಕು ನಮಗೆ. ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಕೆರಟ್ ಹೋಗುತ್ತೆ. ಸ್ವಲ್ಪ ಮೀಡಿಯಮಲ್ಲಿ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಕಲರ್ ಚೇಂಜ್ ಆಗ್ತಾ ಇರಬೇಕಿದು. ಕಪ್ಪು ಕಲರಿಗೆ ತಿರುಗಬೇಕು. ನೋಡಿ, ಈ ಥರ ಆಗಬೇಕು ಈರುಳ್ಳಿ. ಈಗ ಒಂದು ಪ್ಲೇಟಿಗೆ ಇದನ್ನು ನಾನು ಎತ್ತಿಟ್ಕೋತೇನೆ. ಹಾಗೆ ಇಲ್ಲಿ ಅಕ್ಕಿನ ತೊಳೆದು ಏನು ನೆನಿಟ್ಟಿದ್ನೆಲ್ಲ ಅದನ್ನ ನೀರೆಲ್ಲ ಬಸ್ತಿದ್ದೇನೆ. ಇಲ್ಲಿ ಇನ್ನೊಂದು ಕಡೆ ನಾನು ಏನು ಮಾಡಿದ್ದೆ ಅಂದರೆ ಪಾತ್ರೆಯಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕಿಟ್ಟಿದ್ದು. ನೋಡಿ, ನೀರು ಆಲ್ರೆಡಿ ಕುದಿ ಬಂದಿದೆ. ಇದಕ್ಕೆ ಒಂದು ಚಕ್ರ ಮೊಗ್ಗು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು 5 ರಿಂದ 6 ಲವಂಗ, ಒಂದು ಪುಲಾವ್ ಎಲೆ, ಇಷ್ಟನ್ನು ಹಾಕಿ ನೋಡಿ. ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ನಾವು ಏನು ತೊಳೆದು 10 ನಿಮಿಷ ನೆನೆ ಇಟ್ಟಿರುವಂಥ ಅಕ್ಕಿಯನ್ನು ಇದರೊಳಗಡೆ ಹಾಕ್ತೀನಿ. ಒಂದು 50% ಬೆಂದರೆ ಸಾಕು ನಮಗೆ. ಆ ಕಡೆದು ಅಕ್ಕಿ ಬೇಯ್ತಾ ಇರುತ್ತೆ. ಈ ಕಡೆ ನಾನು ಕುದಿಸಿ ಸಿಪ್ಪೆ ತೆಗೆದಿಟ್ಟಿರುವಂಥ ಎಗ್ಗನ್ನು ತೊಗೊಂಡಿದ್ದೇನೆ. ನಾನು ಬಾಯ್ಲ್ ಮಾಡಿದ್ದೆ ಆವಾಗಲೇ, ಅದನ್ನು ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಎಲ್ಲ ಅದಕ್ಕೆ ಅಂಡು ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಕೈಯಿಂದನೇ ಮಾಡಬೇಕಾಗುತ್ತೆ, ಸ್ಪೂನಿಂದೆಲ್ಲ ಆಗಲ್ಲ. ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೇನೆ ನಾನು. ಆವಾಗಲೇ ಏನು ತೊಗೊಂಡಿದ್ನಲ್ಲ ಅದನ್ನೇ ತೊಗೊಂಡಿದ್ದೇನೆ, ಎಣ್ಣೆದು. ಈಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಈಗ ಅದು ಕಾದಿದೆ. ಅದಕ್ಕೆ ನೋಡಿ, ಏನು ಮಿಕ್ಸ್ ಮಾಡಿಟ್ಟಿರೋಂಥ ಎಗ್ಗನ್ನು ಹಾಕಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲೇನೆ. ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ನಾನು ಇದನ್ನು ತೆಗಿತೇನೆ. ಎಗ್ಗೆಲ್ಲ ಎಲ್ಲವನ್ನು ಎತ್ತಿಟ್ಕೊಂಡ್ಮೇಲೆ ಈಗಲೇ ಇದಕ್ಕೆ ಚಕ್ಕೆ ಲವಂಗ ಎಲ್ಲವನ್ನು ಸೇರಿಸ್ಕೋಬೇಕು. ಆದರೆ ನಾನಿಲ್ಲಿ ಸ್ವಲ್ಪ ಲೇಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಯಾಕೆ ಅಂತಲೂ ಹೇಳ್ತೇನೆ. ಇಲ್ಲಿ ಒಂದು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ತೇನೆ. ಹಾಗಾಗಿ ಅವು ತುಂಬ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಂಥೇಳಿ ಸ್ವಲ್ಪ ಆಮೇಲೆ ಸೇರಿಸ್ತಾ ಇರೋದ್ರಿಂದ ಈರುಳ್ಳಿ ಎಲ್ಲ ಕರೆಕ್ಟಾಗಿ ಕರೀಲಿ, ಆ ನಂತರ ಸೇರಿಸಿದ್ರೆ ಆಯ್ತು ಅಂಥೇಳಿ ಇದನ್ನು ಮಾಡಿದ್ದೇನೆ ಸ್ನೇಹಿತರೆ ನಾನು. ಅದಕ್ಕಾಗಿ ಇಲ್ಲಿ ನೋಡಿ, ಈಗ ಈರುಳ್ಳಿ 50% ಅಷ್ಟು ಬಾಯ್ಲ್ ಆಗಿದೆ. ಹಾಗಾಗಿ ಮತ್ತೆ ಅದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಒಂದು ಟೊಮೆಟೊ ಸಾಕು ನಮಗೆ. ಈಗ ನೋಡಿ, ಒಂದು ಚಕ್ರ ಮೊಗ್ಗು, ಒಂದು ಸ್ವಲ್ಪ ಲವಂಗ, ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಯಾಕಂದರೆ ಎಣ್ಣೆಯಲ್ಲಿ ಇದೆಲ್ಲ ಜಾಸ್ತಿ ಫ್ರೈ ಆಗಿಬಿಟ್ರೆ ಕೈ ಬಂದಂಗಾಗುತ್ತೆ ನಮಗೆ. ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ದೇನೆ ಅಷ್ಟೇ. ಈಗ ಇದಕ್ಕೆ ನಾನು ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನು, ಹಾಗೆ ಚಿಲ್ಲಿ ಪೌಡರು 3/4 ಟೇಬಲ್ ಸ್ಪೂನು, ಆವಾಗಲೇ ಸ್ವಲ್ಪ ಹಾಕಿದ್ವಿ, ನೋಡ್ಕೊಂಡು ಹಾಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಗ್ ಕೂಡ ಉಪ್ಪು ಹಾಕಿದ್ವಿ, ನಿಮಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಎಲ್ಲ ಮಿಶ್ರಣ ಮಿಕ್ಸ್ ಆದಮೇಲೆ ಮತ್ತೆ ಎಗ್ ಬಾಯ್ಲ್ ಏನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿದ್ದೀವಿ ಅದನ್ನು ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸತಿ ಈ ಥರ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನೀಗ ಒಂದು
1/4 ಗ್ಲಾಸ್ನಷ್ಟು ನೀರು ಸೇರಿಸ್ತಾನೆ. ನೀರು ಜಾಸ್ತಿ ಹಾಕ್ತಾ ಇಲ್ಲ ಇಲ್ಲಿ. ಇನ್ನೊಂದು ಪದಾರ್ಥ ಹಾಕಬೇಕು, ಮತ್ತು ಅದು ಇದು ಕೂಡ ಜಾಸ್ತಿ ಆಗುತ್ತೆ. ಒಂದು 1/4 ಗ್ಲಾಸ್ ನೀರು ಸಾಕು ನಮಗೆ. ಸ್ವಲ್ಪ ಬಾಯ್ಲ್ ಆದಮೇಲೆ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ, ಗಟ್ಟಿ ಮೊಸರು ನೋಡಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಎಣ್ಣೆಯಲ್ಲಿ ಹಾಕಿದರೆ ಇದು ಆಗುತ್ತೆ ಅಂತೇಳಿ ಸ್ವಲ್ಪ ಇದನ್ನ ಮಾಡಿ ಹಾಕಿದ್ದೀನಿ. ಈಗ ಒಂದು 2 ರಿಂದ 3 ನಿಮಿಷ ಎಗ್ ಎಲ್ಲ ಅದರಲ್ಲಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನೋಡಿ, ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅವಾಗಲೇ ನಾವು ಎಗ್ ಏನು ತೆಗೆದಿಟ್ಟಿದ್ದಿಲ್ಲ ಅದೇ ಬೌಲಿಗೆ ಪ್ಲೇಟಿಗೆ ಒಂದು 4 ಎಗ್ಗು ಮತ್ತು ಸ್ವಲ್ಪ ಗ್ರೇವಿನ ಎತ್ತಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈ 4 ಎಗ್ಗೆ ಮತ್ತೆ ನಾನು ಅವಾಗಲೇ ಏನು ನಾವು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀವಲ್ಲ ಅಕ್ಕಿ, ಅದನ್ನು ಒಂದು ಸ್ಟೇನರಲ್ಲಿ ಎಲ್ಲ ಸೋದಿಸ್ಕೊಂಡಿದ್ದೀನಿ. ನಾನು ಅಕ್ಕಿನ ಸೋದಿಸಿ ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಎಲ್ಲವನ್ನು ಈ ಥರ ಎಲ್ಲ ಅಕ್ಕಿ ಹಾಕಿದ ಮೇಲೆ ಮೇಲ್ಗಡೆಯಿಂದ ಸ್ನೇಹಿತರೆ ನಾವು ಏನು ಎಗ್ ಮತ್ತು ಸ್ವಲ್ಪ ಗ್ರೇವಿನ ಇಟ್ಕೊಂಡಿದ್ದು ನೋಡಿ, ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಎಗ್ ದಮ್ ಬಿರಿಯಾನಿ ಅಂಥೇಳಿ ಇದಕ್ಕೆ ಹೇಳೋದು. ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಸ್ಪ್ರೆಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಮಾಡಿದ ಮೇಲೆ ಈರುಳ್ಳಿ ಏನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಕರೆದು, ಅದನ್ನು ಎಲ್ಲ ಕಡೆ ಹಾಕ್ಕೊಳ್ಳಿ ಈ ಥರ. ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಈಗ ಗ್ಯಾಸ್ ಮೇಲೆ ಫುಲ್ ಸ್ಲೋ ಉರಿಯಲ್ಲಿ ನಾವು ಬೇಯಿಸಬೇಕಾಗತ್ತೆ. ಇಲ್ಲಿ ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡದ್ರೆ ಬಿಡಿ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಒಂದು 5 ರಿಂದ 6 ನಿಮಿಷ ಇದನ್ನು ಬೇಯ್ಲಿಕ್ಕೆ ಬಿಡ್ತೀನಿ ನಾನು. ಹಾಗೆ ನೋಡಿ, ಸ್ಮೆಲ್ ಎಲ್ಲ ಬರುತ್ತೆ. ಹೊತ್ತಿದ್ರೆ ಮತ್ತೆ ಕಷ್ಟ. ಕರೆಕ್ಟ್ ಇತ್ತು ನಾನು ಹಾಕಿರೋ ನೀರು ನೋಡಿ. ಈ ಥರ ಆಗಿದೆ, ತುಂಬ ಉದುರಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ಕೂಡ ಮಾಡಿರೋದು ಇದನ್ನು ನೋಡಿ. ಈ ಥರ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಯಾವುದಾದ್ರೂ ನಿಮಗೆ ಬೇಕಂದ್ರೆ ರೆಸಿಪಿ ಕಮೆಂಟ್ ಹಾಕಿ.